ಇಂಪಾರ್ಟೆಂಟ್ ಮೀಟಿಂಗ್ ಭೂಮಿಕಾ, ಮುಗಿತದ್ದಕ್ಕೆ ಓಡ್ಬಿಡ್ತೀನಿ. ಇಲ್ಲ, ಇವತ್ತಿಡೀ ದಿನ ನೀವು ನನ್ನ ಜೊತೆ ಇರಬೇಕು. ನನಗೆ ನೀವು ಬೇಕು, ನಿಮ್ಮ ಸಮಯ ಬೇಕು. ಆಯ್ತು ಬಿಡಿ, ನೀವು ಇಷ್ಟ ಹೇಳಿದ್ಮೇಲೆ ನಾನು ಆನಂದ್ ಫೋನ್ ಮಾಡಿ ಮೀಟಿಂಗ್ನ ಕ್ಯಾನ್ಸಲ್ ಮಾಡಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಯಾಕೆ? ಗಂಡನ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕು ನಿಮಗಿದೆ. ನೀವು ಹೇಳಿದ್ದನ್ನು ಪಾಲಿಸೋ ಕರ್ತವ್ಯ ನಾನು. ಆನಂದ್, ಕಾಫಿ. ಒಳ್ಳೆ ಪಾರ್ಟಿ ಮಾಡೋ ದಿವಸ ಆಯಿತು, ಬರೀ ಕಾಫಿಲೇ ಮುಗಿಸ್ಕೊತಾ ಇದ್ದೀವಿ. ಲಕ ಅಂತ ಹೊಳಿಬೇಕಾಗಿತ್ತು, ಮನೆ ಎಲ್ಲ ಅಪ್ಸೆಟ್ ಆಗೋಯ್ತು. ಗೆಳೆಯ ಕಾಲ್ ಮಾಡ್ತಾ ಇದ್ದೀನಿ, ಏನಾದರೂ ಗುಡ್ ನ್ಯೂಸ್ ಇರ್ಬೋದಾ? ಗೆಳೆಯ ಏನೋ ಅದಕ್ಕೆ ಮನ್ಸು ಬದಲಾಯಿಸಿದ್ರ, ಸೆಲೆಬ್ರೇಟ್ ಮಾಡ್ಬೋದಾ? ಗುಡ್ ನ್ಯೂಸ್ ಇದ್ರೆ ಹೇಳೋ, ಬೇಗ ಹೇಳೋ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲಪ್ಪ. ಆ ಪ್ರೋಗ್ರಾಮ್ ನನಗೆ ಕ್ಯಾನ್ಸಲ್ ಮಾಡು. ನಾನು ಇಡೀ ದಿವಸ ಭೂಮಿಕಾ ಅವ್ರ ಜೊತೆ ಕಾಲ ಕಳಿಬೇಕಂತೆ. ಓಹೋ, ಇದ್ದ ಸಮಾಚಾರ. ನಮ್ಮನ್ನೆಲ್ಲ ಬಿಟ್ಟು ಜೋಡಿ ಹಕ್ಕಿ ಥರ ಸಪ್ರೇಟಾಗಿ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀರಾ? ಅಬ್ಬಬ್ಬಬ್ಬಬ್ಬ. ರೊಮ್ಯಾಂಟಿಕ್ ಡಿನ್ನರ್ ಡೇಟ್ ಏನಾದರೂ ಪ್ಲ್ಯಾನ್ ಮಾಡಿದ್ಯೋ ಹೆಂಗೆ? ಅಲ್ಲ ಕಣ, ಇದು ಹೀಗೀಗೆ ಆಗಬೇಕು, ಹಾಗಾಗಿ ಆಗಬೇಕು ಅಂತ ನಮ್ಮನ್ನೆಲ್ಲ ಕೂಡಿಸ್ಕೊಂಡು ಪ್ಲ್ಯಾನ್ ಮಾಡಿ, ಈಗ ಆ ಪ್ಲ್ಯಾನ್ನ ಉಲ್ಟಾ ಮಾಡಿ ನೀವು ಸಪ್ರೇಟ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೀರಲ್ಲ, ನಮ್ಮ ಶ್ರಮಕ್ಕೆ ಬೆಲೆನೇ ಇಲ್ವೇನ? ಏಯ್ ಸುಮ್ಮನೆ ರೇಗಿಸ್ಬೇಡ, ಒಂದು ಕತ್ ಮಾತಾಡ್ತೀಯ ನನ್ನ ಮಗನೇ. ಏನು ಒಂದು ಮಾತು 10 ಮಾತು ಇರೋದನ್ನು ಹೇಳ್ತಾ ಇರೋದು ನಾನು. ಅಲ್ಲ, ನಿನ್ನೆವರೆಗೂ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೇಳಿದವ್ರು ಯಾರಪ್ಪ? ನೀನೇ ತಾನೇ. ಕೆಲಸ ಆಗಬೇಕು ಅಂತ ಚೆನ್ನಾಗಿ ಪಂಪ್ ಹೊಡೆದೆ, ಹೆಂಡತಿ ಒಂದು ಮಾತು ಹೇಳಿದ್ರು ಅಂತ ಡಬಕ್ಕಂತ ಅವ್ರ ಕಡೆ ವಾಲ್ಕೊಂಬಿಟ್ಟಲ್ಲ. ಫ್ರೆಂಡ್ಶಿಪ್ಗೆ ವ್ಯಾಲ್ಯೂನೇ ಇಲ್ವಾ? ಹರ್ಟ್ ಆಗ್ತಾ ಇದೆ ಕಣ, ನಿನಗೆ ಕಾಣಿಸಲ್ಲ ಬಿಡವೆಲ್ಲ. ನೋ ಸಾಕು, ನಿಲ್ಸು ನಿನ್ನ ಡ್ರಾಮಾನಲ್ಲಿ. ಥೋ, ನಿನ್ನ ಮಾತು ಕೇಳಿ ಕೇಳಿ ಕಿವಿ ತೂತು ಬಿದ್ದೋಗಿದೆ. ತೂತಾಗಿರೋ ಕಿವಿ ಇನ್ನೇನು ತೂತು ಬೀಳೋದು? ಆಯ್ತು ಬಿಡಪ್ಪ, ತಾವು ಬುದ್ಧಿವಂತರು, ನಾನು ದಡ್ಡ, ಏನೋ ಸುಮ್ಮನೆ ಫ್ಲೋನಲ್ಲಿ ಹಂಗಂದೆ. ನನ್ನ ಮಗ ಅದ್ರಲ್ಲಿ ಕೌಂಟ್ರ್ ಬೇರೆ. ಈಗ ನಾನು ಹೇಳಿದ್ದನ್ನು ಮಾಡು. ಏನು ಹೇಳು? ನಾನು ಮೀಟಿಂಗ್ ಬರೋಕ್ಕಾಗ್ತಾ ಇಲ್ಲ, ಹಾಗಾಗಿ ಕ್ಯಾನ್ಸಲ್ ಮಾಡು, ಮತ್ತು ಎಲ್ಲರಿಗೂ ಇನ್ಫಾರ್ಮ್ ಮಾಡ್ಬಿಡು. ಓಹೋ, ತಮ್ಮ ಡೇಟಿಂಗೋಸ್ಕರ ಇಂಪಾರ್ಟೆಂಟ್ ಮೀಟಿಂಗು ಕ್ಯಾನ್ಸಲ್. ಹೆಂಗೆ ಬೇಕಂಗೆ ಪಲ್ಟಿ ಹೊಡೆದ್ಬಿಡ್ರು. ನಿಮ್ಮ ಅನುಕೂಲ ಏನೇನು ಬೇಕು ಎಲ್ಲ ಮಾಡ್ಕೊಂಬಿಡಿ. ಸರಿ, ಯಾವ ತಪ್ಪಿಗೆ ಹೋಗ್ತಾ ಇದ್ದೀರಾ? ಅದು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಎಲ್ಲಿಗೆ ಹೋಗ್ತೀರೋ ಅದೇ ಜಾಗದಲ್ಲೇ ನಾವು ಡೇಟಿಂಗ್ ಬರೋಣ ಅಂತ ಒಂದು ಸಣ್ಣ ಆಸೆ. ಇದನ್ನು ಯಾರೂ ಆಸೆ ಅನ್ನಲ್ಲ ಕಣ, ದುರಾಸೆ ಅಂತಾರೆ. ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗೋದಕ್ಕೆ ನಾನು ಮೀಟಿಂಗ್ ಕ್ಯಾನ್ಸಲ್ ಮಾಡು ಅಂತ ಹೇಳಿದ್ನ. ಶಿವಪೂಜೆಲಿ ಕರಡಿ ಕಣೋ ನೀನು. ಲೈ, ನಿಮ್ಮನ್ನು ಯಾಕೋ ನಾನು ಜೊತೆಲಿ ಕಟ್ಕೊಂಡು ಹೋಗ್ಬೇಕು? ಏಯ್, ಏನು ಹೇಳ್ತಾ ಇದೆಯೋ ಅಂದರೆ ನಾವೇನು ಲೆಕ್ಕಕ್ಕಿಲ್ವಾ? ಲೆಕ್ಕದಿಂದ ಆಚೆನ ನಾವು? ಲೈ, ಎಲ್ಲ ಒಂದೇ ಕಣ. ಏನೆಲ್ಲ ಒಂದೇ? ಎಲ್ಲ ಒಂದೇ ಅಲ್ಲ, ಬೇರೆ ಬೇರೆ ಅಂತ ಟ್ರೀಟ್ ಮಾಡ್ತಾ ಇದ್ಯಾ ನೀನು. ಅಲ್ಲ ಕಣ, ನೀನು ಬುಡಕ್ಕೆ ಬೆಂಕಿ ಬಿದ್ದಾಗ ನನಗೆ ಫೋನ್ ಮಾಡು. ಇಲ್ಲ ಅಂದರೆ ಹೆಂಡತಿ ಜೊತೆಗೇ ಇದ್ಬಿಡು, ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ಡ್ಯೂಯೇಟ್ ಹಾಡ್ಕೊಂಡೇ ಇದ್ಬಿಡು. ಬಿಡಲ್ಲ, ಬಲ ಇದೆಯಾ ನೀನು? ಬೆಳಗ್ಗೆ ಶುರು ಆಯಿತು ಕಣ ನಿಂದು. ಸರಪಟಾಕಿ ಥರ ಹಚ್ಚೋದೊಂದೇ ತಡ, ಒಂದೇ ಸಮಯ ಹೋಗ್ತಾನೆ ಇರ್ತೀಯ. ಈಗ ಮುಚ್ಕೊಂಡು ಫೋನ್ ಇಡ, ನಾನು ರೆಡಿಯಾಗಬೇಕು. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಟ್ಲೀಸ್ಟ್ ಹೇಳ್ರು. ಅಲ್ಲಿಗೆ ಬಂದು ನೋಡೋ ಭಾಗ್ಯ ಅಂತೂ ಇಲ್ಲ, ಅಟ್ಲೀಸ್ಟ್ ಕೇಳಿಸ್ಕೊಂಡು ಖುಷಿ ಪಡ್ತೀವಿ. ನನಗೇನು ಗೊತ್ತಿಲ್ಲಪ್ಪ. ಭೂಮಿಕಾ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ, ನಾನು ಸುಮ್ಮನೆ ಅಸಿಸ್ಟೆಂಟ್ ಥರ ಅವ್ರ ಹಿಂದೆ ಹೋಗ್ತಾ ಇರ್ತೀನಿ ಅಷ್ಟೇ. ಏನೋ ಅಸಿಸ್ಟೆಂಟು? ದಿ ಗ್ರೇಟ್ ಗೌತಮ್ ದಿವಾನಿಗೆ ಅಸಿಸ್ಟೆಂಟು ಅಂತ ನಿನ್ನ ಬುಕ್ಸಕ್ಕೊಬ್ರು ಇದಾರಲ್ಲ, ಅದೇ ನನ್ನ ಖುಷಿ ಗೆಳೆಯ. ಆಹಾ, ನಿನ್ನಂಥ ಸ್ಯಾಡಿಸ್ಟ್ ನನ್ನ ಮಗ ಇನ್ನೊಬ್ಬ ಇಲ್ಲ ಕಣ. ಆದರೂ ನನಗೇನು ಬೇಜಾರಿಲ್ಲ ಕಣ. ಇವತ್ತೊಂದು ದಿವಸ ನಾನು ಅದೇ ಪೋಸ್ಟಲ್ಲಿ ಖುಷಿಯಾಗಿರ್ತೀನಿ. ತಾವೇನು ತುಂಬ ಖುಷಿ ಪಡಬೇಡಿ. ಆಯ್ತಪ್ಪ, ಹೋಗ್ಬಾ, ಖುಷಿಯಾಗಿರು, ಎಂಜಾಯ್ ಮಾಡು ಗೆಳೆಯ. ನೀನು ಖುಷಿಯಾಗಿದ್ರೆ ನನಗೂ ಖುಷಿ ಅಲ್ವೇನೋ? ಆದರೆ ಒಂದು ವಿಷಯ ಮರಿಬೇಡ, ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ಮೇಲೆ ಏನೇನಾಯಿತು ಅಂತ ನನಗೆ ರಿಪೋರ್ಟ್ ಮಾಡಬೇಕು. ಮಾಡಲಿಲ್ಲ ನಿನ್ನ ಸ್ಟೋರಿ ನಾನು ಬರೆದ್ಬಿಡ್ತೀನಿ, ಇಷ್ಟ ಬಂದಂಗೆ ಬರಿತೀನಿ, ಮಸಾಲೆ ಎಲ್ಲ ಸೇರಿಸಿ ಬರೆದ್ಬಿಡ್ತೀನಿ, ನೆನಪಿರಲಿ. ಆಯ್ತಾಯ್ತು, ನೀನು ಬರೀತೀಯ ಅಂದರೆ ನಾನು ಹೇಳಲೇಬೇಕಲ್ವನಪ್ಪ. ಯಾಕೆಂದರೆ ನೀನು ಏನೇನು ಬರೀತೀಯ ಯಾರಿಗೆ ಗೊತ್ತು? ನೀನು ಬರೆಯೋದೆಲ್ಲ ಬರೀ ಎ ಸರ್ಟಿಫಿಕೇಟ್ ಸಿಗೋವಂಥದ್ದೇ, ಅಂಥದ್ದೇ ನೀನು ಬರೆಯೋದು. ಈಗ ಮುಚ್ಕೊಂಡು ಫೋನ್ ಇಡು. ಓಕೆ ಗೆಳೆಯ, ಒನ್ಸ್ ಅಗೇನ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ.
ಥ್ಯಾಂಕ್ ಯು ಆನಂದ, ಥ್ಯಾಂಕ್ ಯು ಸೋ ಮಚ್. ಇರಿ ಒಂದು ನಿಮಿಷ ಇರಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಇಬ್ಬರಿಗೂ. ಏಯ್ ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಎಲ್ಲ ಸೇರಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇಬ್ಬರೇ ಸಪ್ರೇಟಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅದು ಇಂಪಾರ್ಟೆಂಟ್ ಅಲ್ಲ? ಹೌದು. ಮಹಿಮಾ, ಮಹಿಮಾ, ಪುಟಿ, ಜೀವನ್ದಿನ ಫೋನ್ ಬಂದಿತ್ತ? ಎಷ್ಟು ಗಂಟೆಗೆ ಬರ್ತಾನಂತೆ? ಇಲ್ಲ ಅತ್ತ, ಇನ್ನೂ ಸ್ವಿಚ್ ಆಫ್ ಬರ್ತದೆ. ಬರ್ತಾನೆ, ತಲೆ ಕೆಡ್ಸ್ಕೊಬೇಡ ಬಿಡು. ಈಗ ಅಳಿಯಂದ್ರಿಗೊಂದು ಫೋನ್ ಮಾಡೋಣ. ಬೆಳಗ್ಗೆ ಭೂಮಿ ಫೋನ್ ಮಾಡಿದಾಗ ಅಳಿಯಂದ್ರಿನೂ ಎದ್ದಿಲ್ಲ, ರೆಡಿ ಆಗಬೇಕು ಅಂದ್ಲಲ್ಲ, ಮಾತಾಡಿ ಒಂದು ವಿಶ್ ಮಾಡಿ. ಅಲ್ಲ ರೀ, ಮತ್ತೆ ಹಳೆಯ ರೂಲ್ಸ್ಗೆ ವಾಪಸ್ ಹೋಗ್ಬಿಟ್ರೆ ಹೇಗೆ? ಹಾಂ, ಎಲ್ಲನೂ ನೀವೇ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈಗ ನೋಡಿದ್ರೆ ಇಷ್ಟೆಲ್ಲ ಮಾಡಿದ್ದೀರಾ. ಇವತ್ತು ಸ್ಪೆಷಲ್ ದಿನ ಅಲ್ವಾ? ಓಹೋ, ಇದನ್ನು ನಾನೇ ಮಾಡ್ಕೋತಾ ಇದ್ನಪ್ಪ. ಇವತ್ತೆಲ್ಲನೂ ನಾನೇ ಮಾಡಬೇಕು, ಅದರಲ್ಲೇ ನನಗೆ ಖುಷಿ. ಎಲ್ಲಾನು ನೀವೇ ಮಾಡ್ಕೋಬೇಕು ಅಂತ ಹೇಳೋರು ನೀವೇ, ಮತ್ತು ಇಷ್ಟೆಲ್ಲ ರೆಡಿ ಮಾಡೋರು ನೀವೇ. ನನಗೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ, ಎಲ್ಲ ಅಯೋಮಯ. ಹೋಗ್ತಾ ಹೋಗ್ತಾ ಎಲ್ಲನೂ ಅರ್ಥ ಆಗುತ್ತೆ. ಹೇಳಿದ್ನಲ್ಲ, ನೋ ಫೋನ್. ಇವತ್ತು ನೋ ಫೋನ್. ಯಾವಾಗಲೂ ನೀವು ಬೇರೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀರಲ್ವಾ, ಇವತ್ತು ನಾನು ನಿಮ್ಮನ್ನು ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳಲ್ಲ. ಅಷ್ಟೊಂದು ಪೊಸೆಸಿವ್ ಆಗಿಬಿಟ್ಟಿದ್ದೀರಾ? ಇವತ್ತೊಂದಿನ. ಆಯ್ತು, ಇವತ್ತು ಪೂರ್ತಿ ದಿವಸ ನಿಮ್ಮ ಜೊತೆ. ಥ್ಯಾಂಕ್ ಯು. ಓ, ನಿಮ್ಮ ಅಮ್ಮಂದು ತೆಗಿಲ ಬೇಡವಾ? ತಗೊಳ್ಳಿ, ವಿಶ್ ಮಾಡೋಕ್ಕೆ ಕಾಲ್ ಮಾಡಿರ್ತಾರೆ. ಹಲೋ, ಹೇಳಿ ಅತ್ತೆ. ಹಲೋ ಬು. ಓಹ್, ಅಳಿಯಂದ್ರೆ ನೀವೇ ಫೋನ್ ತೊಗೊಂಬಿಟ್ರಾ? ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮಗೋಸ್ಕರನೇ ಫೋನ್ ಮಾಡಿದ್ದು. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಳಿಯಂದ್ರೆ. ಥ್ಯಾಂಕ್ ಯು. ದೇವ್ರು 100 ವರ್ಷ ನಿಮ್ಮಿಬ್ರು ಹೀಗೆ ಸಂತೋಷವಾಗಿಟ್ಟಿರಲಿ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಣ್ಣ. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು ಪುಟ್ಟ. ಥ್ಯಾಂಕ್ ಯು, ವಿಶ್ ಯು ದ ಸೇಮ್. ನಾನು ಬೆಳಗ್ಗೆನೆ ಫೋನ್ ಮಾಡಿದ್ದೆ ನಿಮ್ಮಿಬ್ರಿಗೂ ವಿಶ್ ಮಾಡೋಣ ಅಂತ. ಮತ್ತೆ ಮನ್ಸು ತಡಿಲಿಲ್ಲ, ಇನ್ನೊಂದ್ಸಲಿ ಮಾಡೋಣ, ಎದ್ದಿರ್ತೀರಾ ಅಂತ ಫೋನ್ ಮಾಡಿದೆ. ಓಹ್, ಒಳ್ಳೇದಾಯ್ತು ಬಿಡಿ. ನಿಮ್ಮ ಆಶೀರ್ವಾದ ಹಾರೈಕೆ ಹೀಗೆ ಇರೋದಕ್ಕೇ ನಾವು ಚೆನ್ನಾಗಿರೋದು. ಆ ದೇವ್ರ ಹೊಟ್ಟೆ ಕಿಚ್ಚಿಬಿಡೋಷ್ಟು ಚೆನ್ನಾಗಿದ್ದೀವಿ.